ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಯಾರೆಲ್ಲ ಒಂದು ಒಳ್ಳೆಯ ಒಂದು ಬ್ಯಾಂಕಿಂಗ್ ನ ಒಂದು ಜಾಬ್ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ, ಖಂಡಿತವಾಗಿ ಈ ಒಂದು ವಿಡಿಯೋ ಮುಖಾಂತರ ಒಂದು ಒಳ್ಳೆಯ ಒಂದು ಬ್ಯಾಂಕ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಬಹಳ ಒಂದು ವಿಶೇಷತೆ ಏನಂದ್ರೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈಯನ್ನ ಮಾಡೋದಕ್ಕೆ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳಿಗೆ ಕನ್ನಡ ಭಾಷೆ ಗೊತ್ತಿರಲೇಬೇಕು ಅಂತ ಹೇಳಿದ್ದಾರೆ. ಕನ್ನಡ ಭಾಷೆ ಕಡ್ಡಾಯ ಅಂತ ಹೇಳಿದ್ದಾರೆ. ಅಂದ್ರೆ ಯಾರೆಲ್ಲ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈಯನ್ನ ಮಾಡ್ತೀರಿ, ಕನ್ನಡ ಭಾಷೆ ಓದೋದು ಬರೆಯೋದು ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ಆಲ್ಮೋಸ್ಟ್ ಪ್ರತಿಯೊಬ್ಬರು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಪಡ್ಕೋಬಹುದು. ಯಾವ ಒಂದು ಬ್ಯಾಂಕ್ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಸುಮಾರು 2700 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ನಮ್ಮ ಒಂದು ಕರ್ನಾಟಕದಂತ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ಕೊನೆ ತನಕ ನೋಡಿ. ತಾವು ಅಪ್ಲೈಯನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ತಾವು ಶೇರ್ ಅನ್ನ ಮಾಡಿ. ಖಂಡಿತವಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಸಲ ತಾವು ವೆರಿಫೈ ಅನ್ನೋದು ಮಾಡ್ಕೊಂಡ್ಬಿಡಿ. ಓಕೆನಾ? ತಮಗೆ ಇಲ್ಲಿ ಒಂದು ಕನ್ಫರ್ಮೇಶನ್ ಆಗ್ಬಿಡುತ್ತೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನೋಡಿದ ನಂತರ ನಾವು ಏನೋ ಒಂದು ಮುಂದಿನ ಒಂದು ಅಪ್ಡೇಟ್ ಅನ್ನ ನಾವು ಕೊಡೋದಕ್ಕೆ ಇಲ್ಲಿ ಒಂದು ಏನು ಇಷ್ಟಪಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿಲ್ಲ ಅಂದ್ರೆ ನಾವು ಅದರ ಒಂದು ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ಒಂದು ಮಾಹಿತಿ ಅನ್ನೋದು ನಾವು ಶೇರ್ ಅನ್ನೋದು ಮಾಡುವುದಿಲ್ಲ. ಓಕೆನಾ? ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಸಲ ಕನ್ಫರ್ಮೇಶನ್ ವೆರಿಫೈ ಅನ್ನ ಮಾಡ್ಕೊಂಡಿದ್ದೀರಿ ಅಂದ್ಕೊಂತೀನಿ. ಈಗ ಬಹಳ ಒಂದು ಸಿಂಪಲ್ ಆಗಿ ತಮಗೆ ಒಂದು ಅರ್ಥವನ್ನ ಮಾಡಿಸೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾವನ್ನ ಕೊಟ್ಟು ತಮಗೆ ಈಸಿಯಾಗಿ ಅರ್ಥ ಅನ್ನೋದು ಮಾಡಿಸ್ಬಿಡ್ತೀವಿ. ಮೊದಲನೇದಾಗಿ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ಗಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ಗಳ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ 11/11/2025 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ನಾಳೆ ತಿಂಗಳು 1/12/2025 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನೇನು ಕೇವಲ 7-8 ದಿನ ಮಾತ್ರ ಅಪ್ಲೈನ ಮಾಡಕ್ಕೆ ಇನ್ನು ಕಾಲಾವಕಾಶ ಇದೆ. ಆದಷ್ಟು ಈ ಒಂದು ವಿಡಿಯೋ ನೋಡಿದ ನಂತರ ತಾವು ಅಪ್ಲಿಕೇಶನ್ ತಾವು ಆರಾಮಾಗಿ ತಾವು ಹಾಕೋಬಹುದು. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ಗಳ ಬಗ್ಗೆ ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಸುಮಾರು 2700 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇದು ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ನೋಡಬಹುದು, ನಮ್ಮ ಒಂದು ಕರ್ನಾಟಕ ಸ್ಟೇಟ್ಗೆ ಮಾತ್ರ ಸುಮಾರು 441 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಬೇರೆ ಒಂದು ಸ್ಟೇಟ್ಗೆ ಕಂಪೇರ್ ಅನ್ನ ಮಾಡಿದ್ರೆ ನಮ್ಮ ಒಂದು ಸ್ಟೇಟ್ಗೆ ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಹಾಗೆ ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ, ಎನಿ ಗ್ರಾಜುಯೇಟ್ ಡಿಗ್ರಿ ತಾವೇನಾದರೂ ಕೇವಲ ಒಂದು ಪದವಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BCom, BA, BSc, BBA ಅಥವಾ ಒಂದು ಇಂಜಿನಿಯರಿಂಗ್ ತಹ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಬೋತ್ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಅನುಭವ ಕೇಳಿಲ್ಲ, ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಬಹುದು ಅಂತಾನು ಸಹ ಇಲ್ಲಿ ಒಂದು ಹೇಳಿದ್ದಾರೆ. ತಮ್ಮ ಒಂದು ಏಜ್ ಲಿಮಿಟ್ ಅನ್ನ 1/11/2025 ಇಲ್ಲಿ ತಮ್ಮ ಒಂದು ಏಜ್ ಏನಿದೆ 20 ವರ್ಷದಿಂದ ಹಿಡಿದು 28 ವರ್ಷ ತಮ್ಮ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಅದರಲ್ಲೂ ಸಹ ಏಜ್ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ತಾವು ಗಮನಿಸಬಹುದು. SC ST ಗೆ 5 ವರ್ಷ, OBC ಗೆ 3 ವರ್ಷ ಮತ್ತು PWD ಗೆ ಸುಮಾರು 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೇಳಿರುವಂತದ್ದು. ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಪಾಡಿಗೆ ಬಂದಾಗ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಇಲ್ಲಿ ಬಂದಾಗ ಬಹಳ ಒಂದು ಮುಖ್ಯವಾಗಿ ತಮ್ಮ ಒಂದು ಸೆಲೆಕ್ಷನ್ ಏನಿದೆ ಇದು ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಮುಖಾಂತರ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಯಾರೆಲ್ಲ ಈ ಒಂದು ಆನ್ಲೈನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇಲ್ಲಿ ಒಂದು ಪಾಸ್ ಔಟ್ ಆಗ್ತೀರಾ, ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಾಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದ ನಂತರ ತಾವು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಗೆ ತಾವು ಇಲ್ಲಿ ಹೋಗಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಒಂದು ಕರ್ನಾಟಕದ ಒಂದು ಅಭ್ಯರ್ಥಿಗಳು ಅಪ್ಲೈ ಅನ್ನ ಮಾಡ್ತಿದ್ರೆ, ತಾವು ಏನು ಕನ್ನಡ ಭಾಷೆ ಅನ್ನೋದು ಓದೋದು ಬರೆಯೋದಾಗಿರ್ಬೋದು ಮತ್ತು ಮಾತಾಡುವುದು ತಮಗೆ ಇಲ್ಲಿ ಗೊತ್ತಿದ್ರೆ ಮಾತ್ರ
ತಾವು ಫೈನಲ್ ಆಗಿ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಪಡ್ಕೊಂತೀರಿ. ಅದರ್ವೈಸ್ ನಾವು ಕರ್ನಾಟಕದವರು ನಾವು ಕನ್ನಡ ಭಾಷೆ ಮಾತಾಡೋದಕ್ಕೆ ಬಂದಿಲ್ಲ ಅಂದ್ರೆ ತಮಗೆ ಮುಲಾಜಿಲ್ದಿರ ಇಲ್ಲಿ ಒಂದು ರಿಜೆಕ್ಟ್ ಅನ್ನೋದು ಮಾಡೇ ಮಾಡ್ತಾರೆ. ಓಕೆ, ಈ ರೀತಿಯಾಗಿರುವಂತಹ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ಪ್ರಿಪೇರ್ ಅನ್ನೋದು ಮಾಡ್ತಾರೆ. ಈಗ ಆನ್ಲೈನ್ ಎಕ್ಸಾಮಿನೇಷನ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಮೊದಲನೇದಾಗಿ ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇಲ್ಲಿ ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಇರುವುದಿಲ್ಲ. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ಇರುವುದಿಲ್ಲ. ಬಹಳ ಒಂದು ಒಳ್ಳೆಯದಾಗಿ ತಾವು ಇಲ್ಲಿ ಎಕ್ಸಾಮಿನೇಷನ್ ತಾವು ಕೊಟ್ಟು ಬರ್ಬೋದು. ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸುಮಾರು 60 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ ಬರೆಯುವುದಕ್ಕೆ. ಈ ಒಂದು ಕ್ವಶನ್ ಪೇಪರ್ ಏನಿದೆ ಇದು ಒಂದು ಇಂಗ್ಲಿಷ್ ಮತ್ತು ಹಿಂದಿ ಎರಡು ಒಂದು ಭಾಷೆಯಲ್ಲಿ ಪ್ರಿಂಟ್ ಆಗಿರುತ್ತೆ. ತಮಗೆ ಒಂದು ಯಾವ ಒಂದು ಲ್ಯಾಂಗ್ವೇಜ್ ಸೂಟಬಲ್ ಅನಿಸುತ್ತೋ ಆ ಒಂದು ಲ್ಯಾಂಗ್ವೇಜ್ ಅನ್ನ ಬಳಸ್ಕೊಂಡು ತಾವು ಎಕ್ಸಾಮಿನೇಷನ್ ತಾವು ಬರ್ಬೋದು. ಸಬ್ಜೆಕ್ಟ್ ಬಗ್ಗೆ ತಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಜನರಲ್ ಫೈನಾನ್ಸ್ಗೆ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ, ರೀಸನಿಂಗ್ಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ಕಂಪ್ಯೂಟರ್ ನಾಲೆಡ್ಜ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್, ಜನರಲ್ ಇಂಗ್ಲಿಷ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್. ಈ ರೀತಿಯ ನಿಮ್ಮ ಒಂದು ಕ್ವಶನ್ಸ್ ಮತ್ತು ಕ್ವಶನ್ಸ್ ರಿಲೇಟೆಡ್ ಆಗಿ ಸಪರೇಟ್ ಆಗಿರುವಂತಹ ಒಂದು ಸಿಲೆಬಸ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಈಗ ಒಂದು ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ OBC EWS ಗೆ 800 ರೂಪಾಯಿ, SC ST ಗೆ ಯಾವುದೇ ರೀತಿಯಂತಹ ಒಂದು ಫೀಸ್ ಇರುವುದಿಲ್ಲ ಮತ್ತು PWD ಗೆ ಏನು 400 ರೂಪಾಯಿ ಅಂತ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಟ್ಟಿರ್ತಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಬ್ಯಾಂಗ್ಳೂರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅದು ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಇಂದ ಯಾರೇ ಒಂದು ಅಪ್ಲೈ ಮಾಡಿದ್ರೆ ಈ ಒಂದು ಬ್ಯಾಂಗ್ಳೂರ್ ನ ಒಂದು ಎಕ್ಸಾಮ್ ಸೆಂಟರ್ ಗೆ ತಾವು ವಿಸಿಟ್ ಅನ್ನೋದು ಮಾಡಬೇಕಿರುತ್ತೆ. ಹಾಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಏನಂದ್ರೆ ಈ ಒಂದು ವೇಕೆನ್ಸೀಸ್ ಗಳು ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ ಇದು ಒಂದು ಅಪ್ರೆಂಟಿಸ್ಶಿಪ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಇಲ್ಲಿ 1 ವರ್ಷದ ಕಂಪ್ಲೀಟ್ ಆಗಿ ತಮಗೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ತಮಗೆ ಒಂದು ಟ್ರೈನಿಂಗ್ ಅನ್ನೋದು ತಮಗೆ ಒಂದು ಕೊಡ್ತಾರೆ. ಟ್ರೈನಿಂಗ್ ನ ಒಂದು ಜೊತೆ ಸುಮಾರು 12,000 ಹಿಡಿದು 15,000ವರೆಗೂ ತಮಗೆ ಇಲ್ಲಿ ಒಂದು ಸಂಬಳ ಸಹ ಇಲ್ಲಿ ತಮಗೆ ಒಂದು ಕೊಡ್ತಾರೆ. ನೋಡಿ, ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಒಂದು ಕೆರಿಯರ್ ನ ಬಿಲ್ಡ್ ಮಾಡಬೇಕು, ಕೆರಿಯರ್ ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಅಪ್ರೆಂಟಿಸ್ಶಿಪ್ ಅನ್ನೋದು ಬಹಳ ಒಂದು ಮುಖ್ಯವಾಗಿರುತ್ತೆ. ಓಕೆ, ತಮಗೆ ಒಂದು ಟ್ರೈನಿಂಗ್ ನ ಒಂದು ಜೊತೆಗೆ ತಮಗೆ ಒಂದು ಸಂಬಳನೂ ಸಿಗ್ಬಿಡುತ್ತೆ, ತಮಗೆ ಒಂದು ಆಸ್ ಎ ಎಕ್ಸ್ಪೀರಿಯನ್ಸ್ ತಾವು ಏನು ಒಂದು ಪಡ್ಕೊಳ್ತೀರಾ. ಹಾಗೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಇದರ ಒಂದು ವರ್ಷದ ಒಂದು ಟ್ರೈನಿಂಗ್ ನ ಒಂದು ಸರ್ಟಿಫಿಕೇಟು ಸಹ ತಾವು ಇಲ್ಲಿ ಒಂದು ಪಡ್ಕೊಳ್ತೀರಿ. ಖಂಡಿತವಾಗಿ ನನ್ನ ಒಂದು ಅಡ್ವೈಸ್ ಏನಂದ್ರೆ ತಮ್ಮ ಬಳಿ ಒಂದು ಏನೋ ಒಂದು ಟೈಮ್ ಇದ್ರೆ ತಾವು ಡಿಗ್ರಿಯನ್ನ ಮುಗಿಸ್ಕೊಂಡು ತಾವು ಮನೆಯಲ್ಲಿ ಕೂತಿದ್ರೆ ಈ 1 ವರ್ಷದ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನ ತಾವು ಬಳಸ್ಕೊಳ್ಳಿ. ಓಕೆ, ನಮ್ಮ ಒಂದು ಕರ್ನಾಟಕದಲ್ಲಿ ವಿವಿಧ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಆಗಿರ್ಬೋದು ಈ ಒಂದು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಏನು ಸೆಂಟರ್ಸ್ ಇದಾವೆ, ಅಲ್ಲಿ ಹೋಗಿ ತಾವು ಕೆಲಸ ಅನ್ನೋದು ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ಓಕೆನಾ, ಐ ಹೋಪ್ ಸ್ನೇಹಿತರೆ ಇಷ್ಟು ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ತಾವೇನ್ ನೋಡ್ತಾ ಇದ್ದೀರಾ ಈ ಒಂದು ನೋಟಿಫಿಕೇಶನ್ ನ ಒಂದು ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ತಾವು ಏನು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಬಹುದು. ಇದರ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತಮ್ಮ ಡೌಟ್ ಗಳನ್ನ ತಾವು ಸಾಲ್ವ್ ಅನ್ನು ತಾವು ಮಾಡ್ಕೋಬಹುದು. ಓಕೆನಾ, ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಖಂಡಿತವಾಗಿ ಈ ಒಂದು ವಿಡಿಯೋನ ಶೇರ್ ಅನ್ನ ಮಾಡ್ತಾ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನೋದು ಖಂಡಿತವಾಗಿ ತಾವು ಮಾಡ್ಕೊಳ್ಳಿ.